ಹೊಸ ಪ್ರೊಫೈಲ್ಗೆ ಎಲ್ಲರೂ ಕೂಡ ಸ್ವಾಗತ. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಜಾಯಿನ್ ಬಟನಲ್ಲಿ ಜಾಯಿನ್ ಆದರೆ ಇವರ ನಂಬರ್ ನಿಮಗೆ ಸಿಗುತ್ತೆ. ಸೊ ವಿಚಾರ ಇಷ್ಟೇ ಸ್ನೇಹಿತರೆ, ಇವರ ಹೆಸರು ಬಂದು ಶಿಲ್ಪಾ ನಾದಗೌಡ. ಇವರ ವಯಸ್ಸು 24ರ ವಯಸ್ಸು. ಪ್ರೈವೇಟ್ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಧಾರವಾಡ ಎಂಬ ಒಂದು ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥ ಈ ಒಂದು ಶಿಲ್ಪಾ ನಾನಗೌಡವರಿಗೆ ಒಬ್ಬ ಮುದ್ದಾಗಿರ್ತಕ್ಕಂಥ ಹುಡುಗನ ಅವಶ್ಯಕತೆ ಇದೆ ಮದುವೆ ಆಗಲು. ಸೊ ಲಿಟ್ರಲಿ ಹೇಳಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಶಿಕ್ಷಣದಲ್ಲಿ BCom ಓದಿರ್ತಕ್ಕಂಥದ್ದು, ಪ್ರೈವೇಟ್ ಅಕೌಂಟೆಂಟಾಗಿ ಜಾಬ್ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಧಾರವಾಡ ಎಂಬಲ್ಲಿ. ಇವರ ಹವ್ಯಾಸ ಬಂದುಬಿಟ್ಟು ಹ್ಯಾಬಿಟ್, ಹಾಡು ಕೇಳುವುದು, ಗಿಡ ಬೆಳೆಸುವುದು, ಜೊತೆಗೆ ಫೋಟೋಶೂಟ್ ಮಾಡ್ಕೊಳ್ಳೋದು ಅಂದರೆ ಪಂಚಪ್ರಾಣ. ತಂದೆಯವರು ಒಬ್ಬ ರೈತರು, ತಾಯಿಯವರು ಮನೆ ಕೆಲಸದ ಗೃಹಿಣಿ, ಒಬ್ಬ ತಂಗಿ ಇದ್ದಾರೆ, ಅವರು ಇನ್ನೂ ಕೂಡ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಒಬ್ಬ ಮನೆಯ ಜವಾಬ್ದಾರಿಯುತ ಹೆಣ್ಣು ಮಗಳಾಗಿದ್ದೇನೆ. ನನ್ನ ಒಂದು ಶುಭ ಕಾರ್ಯದೊಂದಿಗೆ ಮನೆಯಲ್ಲಿ ಸಮಾರಂಭ ಸಭೆಗಳನ್ನು ಪ್ರಾರಂಭಿಸುವ ಒಂದು ಛಲ ಮಾಡಿದ್ದಾರೆ ಸ್ನೇಹಿತರೆ ಅಂತ ಹೇಳಿದ್ದಾರೆ. ಸೊ ಇವಾಗ ನಾನು ನಿಮ್ಗೆ ಹೇಳೋದು ಏನಂದರೆ, ಈ ಒಂದು ಹುಡುಗಿಗೆ ಯಾವ ರೀತಿಯ ಹುಡುಗ ಇಷ್ಟ ಅದನ್ನು ನಾನು ನಿಮಗೆ ಪಿನ್ ಟು ಪಿನ್ ಡೀಟೇಲ್ ಆಗಿ ಹೇಳ್ತೇನೆ ನೋಡಿ. ಮೊದಲನೇದಾಗಿ ಇಲ್ಲಿ ಹೇಳಿರೋದು ನೋಡಿ, ಅವ್ರಿಗೆ ಇಷ್ಟ ಆಗುವಂಥ ಹುಡುಗ ಒಳ್ಳೆಯ ಒಂದು ನೇಚರಲ್ಲಿ ಇರ್ತಕ್ಕಂಥ ಹುಡುಗ ಆಗಿರಬೇಕು. ಹಳ್ಳಿಗೆ ಸ್ವಭಾವದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗ ಆಗಿರಬೇಕು. ನಿಮ್ಮ ವಯಸ್ಸು 26 + 32ರ ವಯಸ್ಸಿನವನಾಗಿರಬೇಕು. ಸ್ವಲ್ಪ ಆಸ್ತಿ, ಸ್ವಲ್ಪ ಜಮೀನು ಇದ್ದರೆ ಸಾಕು, ನಾನು ಸುಖಗಳಿಂದ ಇರುತ್ತೇನೆ, ಹಾಗಾಗಿ ಇವೆಲ್ಲನೂ ಕೂಡ ಇರಬೇಕು. ಮಾತಿನಲ್ಲಿ ಬುದ್ಧಿ ಇರಬೇಕು, ಜಗಳ ಮಾಡಬಾರ್ದು. ಹುಡುಗಿಯರ ಕೆಲಸಕ್ಕೆ ಸಪೋರ್ಟ್ ಮಾಡುವವನು ಬೇಕು. ಆ್ಯಂಡ್ ಮನೆಯ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಹುಡುಗ ಬೇಕು. ಆರೋಗ್ಯವಂತ ಶರೀರ ಆಗಿದ್ದರೆ ಸಾಕು ಅಂತ ಹೇಳಿರೋದು. ಇದೆಲ್ಲನೂ ಕೂಡ ಅವರು ರೆಕಮೆಂಡ್ ಮಾಡ್ತಾರಲ್ವ ನಿಮ್ಮಿಂದ, ಆಸ್ತಿ ಇಷ್ಟಿರಬೇಕು, ಒಂದು ಜಮೀನು ಇರಬೇಕು ಅಂತ. ನಿಮಗೆ ಪ್ರಸ್ತುತ ಇವ್ರನ್ನ ಮದುವೆ ಆದರೆ ನೀವು ಸಹ ಏನಾದರೂ ರೆಕಮೆಂಡ್ ಮಾಡ್ಬೋದಲ್ಲ. ಅದನ್ನು ಹೇಳೋಕ್ಕೂ ಮುಂಚೆನೇ ಇವರೇ ಅದನ್ನು ತಿಳಿದುಕೊಂಡು ಆಫ್ಟರ್ ಮ್ಯಾರೇಜ್ ಅಂದರೆ ನನ್ನನ್ನು ಮದುವೆ ಆಗುವಂಥ ಹುಡುಗನಿಗೆ ನನ್ನ ಕಡೆಯಿಂದ ವರದಕ್ಷಿಣೆ ಕೊಡ್ತೀನಿ ಅಂತ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ. ಅದನ್ನು ನಾನು ಹೇಳ್ತೀನಿ, ಫೈನಲಾಗಿ ಇವರ ಫೋಟೋನ ನೋಡ್ಕೊಂಡು ಬಿಡಿ ಸ್ನೇಹಿತರೆ. ಅವರು ಹೇಳಿರ್ತಕ್ಕಂಥ ಪಾಯಿಂಟಲ್ಲಿ ಒಂದನೇದಲ್ಲಿ ಹೇಳಿರೋದೇನೆಂದರೆ, ಪ್ರಸ್ತುತ ಮದುವೆಯ ದಿನ ಈ ಒಂದು ಕಾರನ್ನು ನಿಮಗೆ ನಾನು ವರದಕ್ಷಿಣೆ ರೂಪದಲ್ಲಿ ಕೊಡ್ತೀನಿ, 1ನೇ ಪಾಯಿಂಟು. ಮತ್ತು 2ನೇ ಪಾಯಿಂಟ್ ಬಂದುಬಿಟ್ಟು, ಪ್ರಸ್ತುತ ಒಂದು ಬೈಕು ಕೂಡ ನಾನು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡ್ತೇನೆ, ಇದು 2ನೇ ಪಾಯಿಂಟು. 3ನೇದಾಗಿ ನಿಮ್ಮ ಹತ್ರ ಏನು ಆಸ್ತಿ ಇದೆ, ನಾನು ಇರಬೇಕು ಅಂತ ಏನು ಹೇಳಿದೆ ಅಂದರೆ, ಇದು ಗದ್ದೆ ವಿತ್ ಒಂದು ಸ್ವಲ್ಪ ಮನೆ ಇದೆಲ್ಲನೂ ಇರಬೇಕು ಅಂತ ಹೇಳಿದ್ನಲ್ಲ, ಅದರಲ್ಲಿ ಯಾವುದಾದ್ರೂ ಒಂದೇ ಒಂದು ಕಮ್ಮಿ ಇತ್ತು ಅಂತಂದರೆ ನಾನು ನಿಮಗೆ ಈ ಒಂದು ಕಾರನ್ನು ವರದಕ್ಷಿಣೆ ಕೊಡಲ್ಲ ಮತ್ತು ಬಂಗಾರದಲ್ಲಿ ನಿಮಗೆ ಕೊಡಲ್ಲ ಅಂತ ಹೇಳಿದ್ದಾರೆ. ಎಲ್ಲನೂ ಕರೆಕ್ಟಾಗಿತ್ತು, ನನ್ನ ಮಾತಿನ ಪ್ರಕಾರ ನೀವು ಇದ್ರಿ ಅಂತಂದರೆ ಮಾತ್ರ ಕೊಡ್ತೇನೆ. ಸೊ ಇದೊಂದು ಪ್ರೀಮಿಯಮ್ ಆಗಿರ್ತಕ್ಕಂತಹ ಕಾರು ಆ್ಯಂಡ್ ಟರ್ಬೋ ಇಂಜಿನ್ ಆಗಿರ್ತಕ್ಕಂತಹ ಲಕ್ಸುರಿ ಇಂಟೀರಿಯಲ್ಸ್ ಆ್ಯಂಡ್ ಒಳ್ಳೆಯ ಒಂದು ರಿಫೈನ್ಡ್ ಆಗಿರ್ತಕ್ಕಂಥ ಡ್ರೈವಿಂಗಲ್ಲಿ ಎಕ್ಸ್ಪೀರಿಯೆನ್ಸ್ ಉಳ್ಳಂತಹ ಕಾರ್ ಆಗಿರುತ್ತೆ ಸ್ನೇಹಿತರೆ. ಇದು ವೆರಿ ಕಂಫರ್ಟಬಲ್ ಆ್ಯಂಡ್ ಸ್ಟೈಲಿಶ್ ಆಗಿರ್ತಕ್ಕಂಥ ಸ್ಟೇಬಲ್ ಟಾಪ್ ಮಾಡೆಲ್ ಕಾರ್. ಇದು ಅವರ ಕಾರ್ ಅಂತ, ಚೈನಾ ಮಾಡೆಲ್ಲು. ಒಂದು 7 ರಿಂದ 8 ಲಕ್ಷ ರೂಪಾಯಿ ಒಳಗಡೆ ಸಿಗುತ್ತೆ. ಮಾಡೆಲ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ವಿತ್ ಟೈರ್ ಕಂಡೀಷನ್ ಕೂಡ ಅಷ್ಟೇ ಸಖತ್ತಾಗಿದೆ. ಇದು ಬಂದುಬಿಟ್ಟು ಡೀಸೆಲ್ ವೇರಿಯಂಟ್ ಕಾರ್ ಆಗಿರೋದು. ಲಿಟ್ರಲಿ ಹೇಳಬೇಕು ಅಂದರೆ ಅವರು ನಿಮಗೆ ಇದನ್ನು ಕೊಡಬೇಕು ಅಂತಲೇ ಇಟ್ಕೊಂಡಿದ್ದಾರೆ ನನ್ನ ಮದುವೆ ಆಗುವಂಥ ಹುಡುಗನಿಗೆ. ಬಟ್ ವಯಸ್ಸಿನ ಒಂದು ಮಿತಿ ಯಾವ ರೀತಿಯಲ್ಲಿ ಇರುತ್ತೆ, ನೀವು ಹೇಗೆಲ್ಲ ಇರ್ತೀರ ಅದರ ಮೇಲೆ ಡಿಪೆಂಡ್ ಅಪ್ ಆಗಿ ನಿಮಗೆ ವರದಕ್ಷಿಣೆ ವರಪಚಾರ ಏನೆಲ್ಲ ಕೊಡಬೇಕು, ಖಂಡಿತವಾಗಲೂ ಕೊಟ್ಟೇ ಕೊಡ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಶೇರ್ ಮಾಡಬೇಕು, ಅಂದರೆ ಕಳಿಸ್ಬೇಕು. ಯಾವ ರೀತಿಯಲ್ಲಿ ಕಳಿಸೋದು ಅಂದರೆ, 1ನೇ ಪಾಯಿಂಟಲ್ಲಿ ನಾನು ಹೇಳೋದು ಅಂದರೆ, ನಿಮ್ಮ ಮಾಹಿತಿಗಳನ್ನು ಕಳಿಸ್ಬೇಕಾಗಿರೋದು ನಿಮ್ಮ ಫೋಟೋ, ಊರು, ನಿಮ್ಮ ಹೆಸರುಗಳನ್ನು ಕರೆಕ್ಟಾಗಿ ಡೀಟೇಲನ್ನು ಫಾರ್ಮ್ ಫಿಲ್ ಮಾಡಿಬಿಟ್ಟು ನಮಗೆ ಕಳಿಸ್ಕೊಡ್ಬೇಕು. ಸೊ ನಮ್ಮ ಒಂದು Gmail ID ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿದ್ದೇನೆ, ಅಲ್ಲಿಗೆ ತಪ್ಪದೆ ಕಳಿಸಿಕೊಡಿ. ನಾವು ಅದನ್ನು ಅವರಿಗೆ ಮೇಲ್ ಮಾಡ್ತೇವೆ. ಮೇಲ್ ಮಾಡಿದ ತಕ್ಷಣ ಅವರು ಚೆಕ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತಾರೆ. ಇದು ಕಾರಿನ ಒಳಗಿನ ಇಂಟೀರಿಯಲ್ ಸಿಸ್ಟಮು, ಡ್ರೈವಿಂಗ್ ಸಿಸ್ಟಮ್ ವಿತ್ ಇಲ್ಲಿ ಮ್ಯಾಪ್ ಕೂಡ ಆನ್ ಆಗಿದೆ, ಟಿವಿಯ ಒಂದು ಸ್ಪೇಸು. ಇಬ್ಬರು ಕೂಡ ಲಾಂಗ್ ಡ್ರೈವ್ ಹೋಗ್ತೀನಿ ಅಂದರೆ ಮ್ಯಾಪ್ ಹಾಕ್ಕೊಂಡು ಟಿ ವಿನಲ್ಲಿ ಏನಾದರೂ ನೋಡಿಕೊಂಡು ಕೂಡ ಹೋಗ್ಬೋದು. ಆ್ಯಂಡ್ ಈ ಒಂದು ಕಂಫರ್ಟಬಲ್ ಸೀಟಿನ ಸಿಸ್ಟಮ್ಮು ವಿತ್ ಡ್ಯಾಶ್ ಬೋರ್ಡ್, ವ್ಯೂ ಮೇಲ್ಗಡೆ ಏನು ಕಾಣಿಸುತ್ತೆ ವ್ಯೂ ಆ್ಯಂಡ್ ಗೇರ್ ಸಿಸ್ಟಮ್ ಸಖತ್ತಾಗಿದೆ. ಲಿಟ್ರಲಿ ಎಲ್ಲನೂ ಕೂಡ ಚೆನ್ನಾಗಿದೆ.
ಸಮಸ್ಯೆ ಏನಿಲ್ಲ, ಸಮಸ್ಯೆ ಇರೋದು ನಿಮ್ಮ ಹತ್ರನೇ. ನೀವು ಯಾವ ರೀತಿಯಲ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀರ ಅನ್ನೋದರ ಬೇಸ್ ಮೇಲೆ ಬಿಟ್ಟಿರೋದು ಸ್ನೇಹಿತರೆ. ಅವ್ರ ಕಡೆಯಿಂದ ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಬಟ್ ನಿಮ್ಮ ಕಡೆಯಿಂದ ರಿಪ್ಲೈಗಾಗಿ ಕಾಯ್ತಾ ಇದ್ದಾರೆ. ಬೇಗ ಬೇಗ ವೇಟ್ ಮಾಡಿದೆ, ನನಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ನಿಮಗೆ. ನಮಸ್ತೆ, ಟೇಕ್ ಕೇರ್, ಬಾಯ್.